ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಈಗ ನಮ್ಮ ಕೋಸ್ಟಲ್ ಟ್ರೇಡರ್ ಅಂತ ಹೇಳಿದ್ರೇನೆ 12 ಗಂಟೆ 1 ಅವರ್, ಕರೆಕ್ಟ್ ಅಲ್ವಾ? ಅದು ಮೈಂಡ್ಗೆ ರಿಜಿಸ್ಟರ್ಡ್ ಮಾಡಿಟ್ಟಿದೀವಿ. ಏನು 12 ಗಂಟೆ ಕ್ಯಾಂಡಲ್ ನೋಡೋದು, ಡೈರೆಕ್ಷನ್ ತಿಳ್ಕೊಳ್ಳೋದು, 1 ಅವರ್ ಕ್ಯಾಂಡಲ್ ಯೂಸ್ ಮಾಡ್ಕೊಂಡು ನಾವು ಟ್ರೇಡಿಂಗ್ ಮಾಡೋದು. ಇದು ಹೇಗೆ ಅನ್ನೋದನ್ನ ಫ್ರೀ ಆಗಿ ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೊಟ್ಟಿದೀವಿ. ಯಾರೆಲ್ಲ ಅದನ್ನ ನೋಡಿಲ್ಲ ದಯವಿಟ್ಟು ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ. 1 ಅವರ್ದು ಒಟ್ಟು ಟೋಟಲಿ 4 ವಿಡಿಯೋಗಳಿದೆ. 1 ಅವರ್ ಝೋನ್ ಒಳಗಿದ್ದಾಗ ಹೇಗೆ, ಹೊರಗಿದ್ದಾಗ ಹೇಗೆ, ಹೊರಗಿಂದ ಒಳಗೆ, ಒಳಗಿಂದ ಹೊರಗೆ ಅಂತ 4 ವಿಡಿಯೋ ಇದೆ. 12 ಗಂಟೆ ಝೋನಲ್ಲಿ ಹೇಗೆ ಅನ್ನೋದು ಒಂದು ವಿಡಿಯೋ. ಸೊ ಇದಿಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಫ್ರೀಯಾಗಿ ನೀವು ಆರಾಮಾಗಿ ಒಳ್ಳೆ ರೀತಿಯಲ್ಲಿ ಒಂದು 10-20 ಪಾಯಿಂಟ್ ತೊಂದರೆ ಇಲ್ದಂಗೆ ಟ್ರೇಡ್ ಮಾಡುವಂತಹ ವ್ಯವಸ್ಥೆ ನಿಮ್ಗೆ ಆ ವಿಡಿಯೋಸ್ಗಳಲ್ಲೆಲ್ಲ ಕೊಟ್ಟಿದ್ದೀವಿ. ಓಕೆ, ಇದೆಲ್ಲ ಒಂದು ಲೆವೆಲ್ ಆಯ್ತು. ಆದ್ರೆ ಇನ್ನೂ ತುಂಬಾ ಜನಕ್ಕೆ ಏನ್ ಸಂಶಯ ಅಥವಾ ಕ್ವಶನ್ಸ್ ಅಂತ ಹೇಳಿದ್ರೆ, ಈ 1 ಅವರ್ ಯಾಕೆ ಅಷ್ಟು ಇಂಪಾರ್ಟೆಂಟ್? ಈ 1 ಅವರ್ ಯಾಕೆ ಸರ್ ನಾವು ಚೂಸ್ ಮಾಡಬೇಕು? ಯಾಕೆ ನಾವು ಬೇರೆ ಯಾಕೆ ಚೂಸ್ ಮಾಡಕ್ ಆಗಲ್ಲ? ನೀವು ಯಾಕೆ ಯಾವ ಇಂಡಿಕೇಟರ್ ಯೂಸ್ ಮಾಡಲ್ಲ? 1 ಅವರ್ ಅಲ್ಲಿ ಅಂತದ್ದು ಏನಿದೆ ಅನ್ನೋದು ತುಂಬಾ ಜನಕ್ಕೆ ಇರುವಂತಹ ಕ್ವಶನ್. ಕೇಳ್ತಾನೆ ಇರ್ತಾರೆ, ಕೋರ್ಸ್ ಜಾಯ್ನ್ ಆಗ್ತಾರೋ ಅಲ್ಲೂ ಕೇಳ್ತಾರೆ, ಅದನ್ನೇ ಕೇಳಿದ್ರೆ 1 ಅವರ್ ಯಾಕೆ ಅಷ್ಟು ಇಂಪಾರ್ಟೆಂಟ್? 1 ಅವರ್ ಅದಕ್ಕೆ ಇವತ್ತು ಆ 1 ಅವರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನೇ ತೋರಿಸುವಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ 1 ಅವರ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಚಾರ್ಟ್ ಅಲ್ಲೇ ನಿಮಗೆ ತೋರಿಸಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಮಿಸ್ ಮಾಡದೆ ಕೊನೆವರೆಗೆ ನೋಡಿ, ಈ 1 ಅವರಿನ ಮಹತ್ವವನ್ನು ತಿಳ್ಕೊಳ್ಳಿ. ಆಮೇಲಿಂದ ನೀವು ಇದ್ರಲ್ಲಿ ಮಾಡಬೇಕೋ ಬೇಡವೋ ಅನ್ನೋದು ನಿಮಗೆ ಬಿಟ್ಟು ವಿಷಯ, ಅದನ್ನ ಮತ್ತೆ ನೋಡೋಣ. ಓಕೆನಾ? ಸೊ ನಾವು ವಿಡಿಯೋದೊಳಗೆ ಹೋಗೋಣ, ಆ 1 ಅವರಿನ ಇಂಪಾರ್ಟೆನ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಸೊ ಫ್ರೆಂಡ್ಸ್, ನಿಮ್ಗೆ ನಾವು ಫ್ರೀ ಆಗಿ 1 ಅವರ್ ಝೋನ್ ಬಗ್ಗೆ, 12 ಗಂಟೆ ಝೋನ್ ಬಗ್ಗೆ ಎಲ್ಲ ವಿಡಿಯೋ ಕೊಟ್ಟಿದ್ವಿ. ಅದಕ್ಕೆ ನಾವು ಗುರುದಕ್ಷಿಣೆಯನ್ನ ಕೇಳಿದೀವಿ. ಗುರುದಕ್ಷಿಣೆ ಅಂದ್ರೆ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಬೇಕು, ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಓಕೆನಾ? ಎಷ್ಟಕ್ಕೆಷ್ಟು ನೀವು ನಮ್ಮ ವಿಡಿಯೋಸ್ ಅನ್ನ ಎಲ್ಲರಿಗೂ ರೀಚ್ ಮಾಡಿಸ್ತಿರೋ ಅಷ್ಟಕ್ಕಷ್ಟು ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಸಿ ಇನ್ಫಾರ್ಮೇಶನ್ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಓಕೆನಾ? ಇದು ಗುರುದಕ್ಷಿಣೆ. ಇದು ಗುರುದಕ್ಷಿಣೆ ನೀವು ಕೊಡ್ತೀರಿ ಅನ್ನೋದನ್ನ ನಂಬ್ತಾ ನಾವು ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನೋಡಿ, 1 ಅವರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ನಿನ್ನೆ ಏನ್ ನಡೆದಿದ್ಯೋ ಅದು ಬೇರೆ. ಮಾರ್ಕೆಟ್ ಅಲ್ಲಿ ನಿನ್ನೆ ಏನ್ ನಡೆದಿದ್ಯೋ ಅದು ನಡೆದಿರುತ್ತೆ. ಆದ್ರೆ ಇವತ್ತು ಮಾರ್ಕೆಟ್ ಬರ್ತಿದ್ದಂಗೆನೆ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅವರು ನಿನ್ನೆಯ ಅವರ ಒಂದು ಪೊಸಿಷನ್ಗೆ ಈಕ್ವಲೆಂಟ್ ಆಗಿರುವ ಪೊಸಿಷನ್ ಅನ್ನ ಮಾಡ್ಬೇಕು. ಯಾವಾಗ ಮಾಡ್ತಾರೆ? 9 ಗಂಟೆ ಪ್ರೀ ಮಾರ್ಕೆಟ್ ಓಪನ್ ಆದಾಗ ಒಂದ್ಸಲಿ ಮಾಡ್ತಾರೆ. ಅದಾದ್ಮೇಲಿಂದ 9:15 ಓಪನ್ ಆಗುವಂತಹ ಮಾರ್ಕೆಟ್ ಅಲ್ಲಿ ರಿಟೇಲರ್ ಮೈಂಡ್ ಸೆಟ್ ಹೇಗಿದೆ ಅಂತ ನೋಡ್ತಾರೆ. 9:15 ಒಳಗೆ ಒಂದು ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಅದ್ ಮಾಡಿಟ್ಟು ಹೋದ್ಮೇಲಿಂದ ಇನ್ನು ಬೇರೆ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳು ಬರ್ತಾರೆ. 9ರಿಂದ 9:15 ಆದ್ಮೇಲೆ ಕೆಲವರೆಲ್ಲ ಬರ್ತಾರೆ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾರು ಬೆಳಿಗ್ಗೆನೆ ಎಲ್ಲ ವ್ಯವಸ್ಥೆ ಮಾಡಲ್ಲ. ಕೆಲವರೆಲ್ಲ ಮಾರ್ಕೆಟ್ ಅನ್ನು ಸ್ವಲ್ಪ ವಾಚ್ ಮಾಡಿ 9:15 ಬ್ರೇಕ್ಔಟ್ ಅಂತ ಕೆಲವು ಸ್ಟ್ರಾಟಜಿಗಳಿವೆ, ಅದನ್ನ ನೋಡ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ಸೆಕೆಂಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಕ್ಯಾಂಡಲ್ ಅಂತ ಹೇಳ್ಕೊಂಡು ಟ್ರೇಡ್ ಮಾಡುವಂತ ಸ್ಟ್ರಾಟಜಿ ಇದೆ. ಏನೇನೋ ಸ್ಟ್ರಾಟಜಿಗಳೆಲ್ಲ ಇದೆ. ಅದನ್ನೆಲ್ಲ ನೋಡ್ಕೊಂಡು ಒಂದು 9:15 9:45 ನಂತರನು ಬಂದು ನೋಡ್ತಾರೆ. ಆದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲಾರು ಕ್ಲೋಸ್ ಮಾಡೋದು 1 ಅವರ್. ಅದಾದ್ಮೇಲಿಂದನು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾ ಕೂತ್ಕೊಳ್ಳಲ್ಲ ಯಾರುವೆ. 1 ಅವರ್ ಒಳಗೆ ಅವರ ಒಂದು ತೀರ್ಮಾನಕ್ಕೊಂದು ಬಂದು, ಇವತ್ತು ಏನಾದ್ರೂ ಆಗ್ಲಿ, ಇದ್ರ ನಂತರ ಹಿಂಗಾದ್ರೆ ಸ್ಟಾಪ್ ಲಾಸ್ ತಗೊಳ್ತೀನಿ, ಹಿಂಗಾದ್ರೆ ನಾನು ಟಾರ್ಗೆಟ್ ರೀಚ್ ಆಗ್ತೀನಿ ಅಂತ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳು ಹೊರಗೆ ಹೋಗುವಂತಹ ಸಮಯ 1 ಅವರ್ ಆದ ನಂತರ. ಅಲ್ಲಿವರೆಗೆ ಮಾರ್ಕೆಟ್ ವಾಲಟೈಲ್ ಇರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಆ 1 ಅವರ್ ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್ ಇರುತ್ತೆ. 1 ಅವರ್ ಆದ ನಂತರ ಒಂದು ಶಾಂತತೆಗೆ ಬರುತ್ತೆ, ಅಥವಾ ಯಾವ್ದಾದ್ರು ಒಂದು ಡೈರೆಕ್ಷನ್ ಇಟ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಸೊ ಇದು 1 ಅವರ್ ಅಲ್ಲಿ ಆಗುವಂತಹ ಮೇನ್ ಫೋಕಸ್. ಹಾಗಾಗಿ 1 ಅವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವಾಗ ಬರ್ತಾರೆ ಅಂದ್ರೆ ಮಿಡ್ ಪಾಯಿಂಟ್ ಬರ್ತಾರೆ. ಮಿಡ್ ಪಾಯಿಂಟ್ ಅಂದ್ರೆ 12 ಗಂಟೆ. 12 ಗಂಟೆಗೆ ಬಂದಾಗ ಒಂದ್ಸಲಿ ಮಿಡ್ ಪಾಯಿಂಟ್ ವ್ಯವಸ್ಥೆ ಮಾಡ್ಕೊಂಡು ಕ್ಲೋಸಿಂಗ್ ಟೈಮ್ ಅಲ್ಲಿ 3-3:15 ಬಂದು ಅವರ ಕ್ಲೋಸಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇದು ಅವರ ಒಂದು ರೊಟೀನ್. ಇದು ನಾನ್ ಕಂಡಿಡ್ದಂತಹ ರೊಟೀನ್. ಅವ್ರ ನನ್ಗೇನ್ ಫೋನ್ ಮಾಡಿ ಹೇಳಿಲ್ಲ ಅಥವಾ ನಾನೇನು ಹೋಗಿ ನೋಡಿದ್ದಲ್ಲ. ಅಬ್ಸರ್ವೇಷನ್ ಮಾಡ್ತಾ ಮಾಡ್ತಾ ನಾವು ಕಂಡ್ಕೊಂಡಂತಹ ವಿಷಯವನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀವಿ. ಇದು ಹೇಗೆ ಅಂತ ನೀವು ಕೇಳಿದ್ರೆ ನೀವು ಅದನ್ನ ಚಾರ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಚಾರ್ಟ್ ಅಲ್ಲಿ ನೋಡೋಣ. ಈ ಚಾರ್ಟ್ ಅಲ್ಲಿ ಏನಂತ ಹೇಳಿದ್ರೆ, ಈಗ ನೀವು ಜಸ್ಟ್ ನೋಡಿ 1 ಅವರ್. ಈಗ ಮೊನ್ನೆದು 1 ಅವರ್ ತಗೊಳ್ಳಿ. 1 ಅವರ್ ತಗೊಂಡು ನೀವು 1 ಅವರ್ ಮಾರ್ಕ್ ಮಾಡಿ. ಮಾರ್ಕೆಟ್ ಏನಾಯ್ತು? ಎಲ್ಲೂ ಹೋಗ್ಲಿಲ್ಲ. ಮಾರ್ಕೆಟ್ 1 ಅವರ್ ಝೋನ್ ಒಳಗೆ ಇದ್ದ. ಈ 1 ಅವರ್ ಝೋನ್ ಒಳಗೆ ಇದ್ದಾಗ ನಿಮಗೆ ಗೊತ್ತಿದೆ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ ಅಂತ. ಸೊ ಮಾರ್ಕೆಟ್ ಎಲ್ಲೂ ಮೂವ್ ಆಗ್ಲಿಲ್ಲ. ಮಾರ್ಕೆಟ್ ಟೋಟಲಿ ಅಲ್ಲೇ ಸ್ಟಾಗ್ನೆಂಟ್. ಕರೆಕ್ಟಾ? ಅವತ್ ನಮ್ಗೆ ಕ್ಲಾರಿಟಿ, ಇವತ್ತು ಅವನು ಎಲ್ಲೂ ಓಡುದಿಲ್ಲ, ಯಾವುದೇ ರೀತಿಯ ರ್ಯಾಲಿ ಕೊಡುದಿಲ್ಲ ಅನ್ನೋದು ನಮ್ಗೆ ಕ್ಲಾರಿಟಿ ಸಿಕ್ತು.
ಅದೇ ತರ ನೆಕ್ಸ್ಟ್ 1 ಅವರ್ ಆದಾಗ ನೋಡಿ, ಅದಕ್ಕಿಂತ ಮುಂಚಿನ ದಿವಸದಲ್ಲಿ 1 ಅವರ್ ಆದಾಗ ಮಾರ್ಕೆಟ್ ಏನಾಯ್ತು, 1 ಅವರ್ ಝೋನ್ ಒಳಗೆ ಟೈಮ್ ಪಾಸು. ಇದೊಂದು ಹೊರಗೆ ಒಂದ್ ಸ್ವಲ್ಪ ಬರೋಂಗ್ ಮಾಡಿ ಟ್ರ್ಯಾಪ್ ಮಾಡ್ದ, ತಿರ್ಗಾ ಒಳಗ್ ಹೋದವನು ತಿರ್ಗಾ ಮೇಲೋಗಿ ಟ್ರ್ಯಾಪ್ ಮಾಡ್ದ, ತಿರ್ಗಾ ಅಲ್ಲೇ ಇಟ್ಕೊಂಡ. ಯಾಕೆ ಟ್ರ್ಯಾಪ್ ಮಾಡ್ದ? ಅವನಿಗೆ ಟ್ರ್ಯಾಪಿಂಗ್ ಮಾಡಬೇಕಾಗಿತ್ತು, ಮಾಡ್ದ. ಯಾಕೆ? ಇಲ್ಲೆಲ್ಲ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ತಗೊಳಕಿತ್ತು. ಕರೆಕ್ಟಾ? ಅದಕ್ಕೋಸ್ಕರ ಅವ್ನು ಟ್ರ್ಯಾಪ್ ಮಾಡ್ದ. ಅವತ್ತು ನಮ್ಗೆ ಟ್ರೇಡ್ ಇಲ್ಲ ಅನ್ನೋದು ಕ್ಲಾರಿಟಿ ಸಿಕ್ತು. ಅದೇ ನೆಕ್ಸ್ಟ್ ನೋಡಿ, ಇಲ್ಲಿ 1 ಅವರ್, ಇಲ್ಲಿ 1 ಅವರ್ ನೋಡಿದಾಗ ಇಲ್ಲೇನಾಯ್ತು, ಮಾರ್ಕೆಟು ಒಳಗಡೆ ಇಲ್ದೆ ಹೊರಗ್ ಬಂದ. ಹೊರಗ್ ಬಂದವನು ಮೂವ್ಮೆಂಟ್ ಕೊಟ್ಟ, ತಿರ್ಗಾ ಒಳಗ್ ಬಂದವನು ನೋಡಿ, ನಮ್ದು 1 ಅವರ್ ಝೋನ್ ವಿಡಿಯೋಸ್ ಅಲ್ಲಿ ಇದೆ. ಒಳಗ್ ಬಂದವನು ರೀಟೆಸ್ಟ್ ಮಾಡಿ ಹೊರಟವನು ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ 1 ಅವರ್ ಝೋನ್ 50% ನಾವು ಬಿಡ್ತೀವಿ, ಒಂದ್ ಫುಲ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾನೆ. ಒಂದ್ ಫುಲ್ ಬಿಡಿ, ಅದಕ್ಕಿಂತ ಜಾಸ್ತಿನೂ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ಇದು ಮಾರ್ಕೆಟ್ ಅಲ್ಲಿ ಅವನು 1 ಅವರ್ ಅನ್ನ ಯೂಸ್ ಮಾಡುವಂತದ್ದು. ಈಗ ರೀಸೆಂಟ್ಲಿ ಆಗಿದೆ ಸರ್, ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಿ ಹಳೇದ್ ಯಾವ್ದಾರ ಕೊಡಿ ಅಂತ ಹೇಳಿದ್ರೆ, ನೀವು ಎಷ್ಟೇ ಬೇಕಾದ್ರೆ ಹಳೆಗೆ ಹೋಗಿ, ನಾನು ರ್ಯಾಂಡಮ್ ಆಗಿ ಆಗ್ತಾ ಇದ್ದೀನಿ, ಮತ್ತೆ ಇನ್ನು ರ್ಯಾಂಡಮ್ ಅಲ್ಲ, ನಾನು ನಿಮ್ಮನ್ನ ನೋಡ್ಕೊಂಡು ಯಾವ್ದೋ ಒಂದು ಡೇಟ್ ಒತ್ತೀನಿ ನೋಡಿ. ಈಗ ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮನ್ನ, ಯಾವ್ದೋ ಒಂದು ಡೇಟ್ ಅನ್ನ ಒತ್ತಿ ಓಕೆ ಒತ್ತೀನಿ. ಸೊ ಈಗ ಅದು ಬಂತು, ಅದು ಯಾವ್ದು ಓದ್ತದೆ ನನಗೂ ಗೊತ್ತಿಲ್ಲ, ಬಟ್ ಅವನು ಆಗಸ್ಟ್ಗೆ ಮಾತ್ರ ನಮ್ಗೆ ನೋಡಕ್ ಬಿಡ್ತಾ ಇದ್ದಾನೆ. ಓಕೆನಾ? ಈಗ ಆಗಸ್ಟ್ ಇಟ್ಕೊಳ್ಳಿ. ಆಗಸ್ಟ್ ಅಲ್ಲಿ ಇಟ್ಕೊಂಡಾಗ ನೀವು 1 ಅವರ್ ಝೋನ್ ಮಾರ್ಕ್ ಮಾಡಿ ನೋಡಿ. ಇಲ್ಲಿ 1 ಅವರ್ ಝೋನ್ ಇತ್ತು. 1 ಅವರ್ ಝೋನ್ ಮೇಲ್ಗಡೆ ಹೋಗ್ತೀನಿ ಅಂತ ಹೇಳಿದವನು ಇಲ್ಲ ಒಳಗ್ ಬಂದ. ನಾವೇನ್ ಹೇಳಿದೀವಿ, ಹೊರಗ್ ಹೋಗಿ ಒಳಗ್ ಬಂದ ಅಂದ್ರೆ ಅಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ಚೇಂಜ್ ಆದವ್ರು ನೋಡಿ ಎಷ್ಟು ಕ್ಲೀನ್ ಆಗಿ ಡೌನ್ವರ್ಡ್ಸ್ ಅಲ್ಲಿ ಬಂದು ರಿಟೆಸ್ಟ್. ಇಷ್ಟು ಪ್ಯೂರ್ ಅಂಡ್ ಕ್ಲಾರಿಟಿ ಕ್ಲೀನ್ ಆಗಿ ಹೇಳ್ತಿರ್ಬೇಕಾದ್ರೆ ಇದಕ್ಕಿಂತ ದೊಡ್ಡ ಇಂಡಿಕೇಟರ್ ನಿಮ್ಗೆ ಅವಶ್ಯಕತೆ ಇದೆಯಾ? ಅಲ್ಲಿ ಮಾರ್ಕೆಟ್ ಹೇಳ್ತಾ ಇಲ್ವಾ? ಅದು ತೋರಿಸ್ತಿಲ್ವಾ? ನಿಮ್ಗೆ ಏನ್ ಇಂಡಿಕೇಟರ್ ಇಂಡಿಕೇಟ್ ಮಾಡುತ್ತೆ. ಇಂಡಿಕೇಟರ್ ಏನ್ ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ. ಇದೇನ್ ಮಾಡ್ತಿದೆ 1 ಅವರ್ ಇಂಡಿಕೇಟ್ ಮಾಡ್ತಿಲ್ವಾ? ಅದನ್ನ ಇಂಡಿಕೇಟ್ ಮಾಡಿದಾಗ ಆರಾಮಾಗಿ ಕೂತ್ಕೊಳಕ್ ಆಗಲ್ವಾ? ನಾವಿಲ್ಲ, ನಮ್ಗದು ಸ್ಪೆಷಲ್ ಆಗಿರ್ಬೇಕು ಅಂತ ಮಾಡಕ್ ಹೋಗ್ತೀವಿ. ಆ ಸ್ಪೆಷಲ್ ಅಲ್ಲೇ ನಾವ್ ಹಾಳಾಗೋದು. ಕರೆಕ್ಟಾ? ನೋಡಿ, ಈಗ ಇಲ್ಲಿ 1 ಅವರ್ ತಗೊಳ್ಳಿ. ಇಲ್ಲಿ 1 ಅವರ್ ಏನಾಯ್ತು, ಒಳಗೆ ಇದ್ದ ಮಿಡ್ ಪಾಯಿಂಟ್ ರಿಟೆಸ್ಟ್ ಮಾಡ್ದ, ಅಲ್ಲೇ ಇದ್ದ, ಹೊರಗ್ ಬಂದ, ರಿಟೆಸ್ಟ್ ಮಾಡ್ದ. ಈಗ ನೋಡಿ ಕ್ಲಾರಿಟಿ ಸಿಕ್ತಾ ಮೇಲೆ ಹೋಗೋಕೆ? ಎಷ್ಟು ಕ್ಲಾರಿಟಿಲಿ ಹೋಗ್ತಾ ಇದ್ದಾನೆ. ಅದು ಸ್ಲೋ ಆಗ್ಲಿ ಸ್ಪೀಡ್ ಆಗ್ಲಿ, ಹೋಗಿದ್ದು ಕ್ಲೋಸ್ ಆಗಿತ್ತು ಹೊರಗೆ ತಾನೆ. ಕ್ಲಾರಿಟಿ ಸಿಕ್ತಾ? ಸೊ ಇದು ಇನ್ನು ಕೋರ್ಸ್ ಅಲ್ಲಿ ಹೋದಾಗ ನಾವು ಯಾವಾಗ 1 ಅವರ್ ಝೋನ್ ಒಳಗಿರ್ಬೇಕು, ಯಾವಾಗ ಹೊರಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ಬೇಕಂದ್ರೆ ಕೋರ್ಸ್ ಅಲ್ಲಿ ಡೀಟೇಲ್ ಇದೆ. ಅದು ಇಲ್ಲಿ ನಾನು ನಿಮ್ಗೆ ಹೇಳ್ತಿರೋದು ಖಾಲಿ 1 ಅವರ್ ಝೋನ್ ಮಾತ್ರ ನನ್ಗೆ ಗೊತ್ತಿರೋದು ಇದ್ರುವೆ. ನೋಡಿ ಮಾರ್ಕೆಟ್ ಎಲ್ಲಿ ಹೋಗಿದ್ದಾನೆ? 1 ಅವರ್ ಝೋನ್ ಒಳಗಿದ್ದಾನೆ. ಮಿಡ್ ಪಾಯಿಂಟ್ ಬರ್ತಾನೆ, ಇಲ್ಲಿ ಬರ್ತಾನೆ, ಮಿಡ್ ಪಾಯಿಂಟ್ ಹೋಗ್ತಾನೆ, ಇಲ್ಲಿಂದ ಹೊರಗೆ ಹೋಗ್ತಾನೆ ಇಲ್ಲ. ಕರೆಕ್ಟಾ? ನಮ್ಗೊಂದು ಕ್ಲಾರಿಟಿ ಸಿಗುತ್ತಾ ಮಾರ್ಕೆಟ್ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾನೆ ಅಂತ. ಸೊ ನಾವು ಅಟ್ಲೀಸ್ಟ್ ಟ್ರೇಡ್ ಮಾಡಿ ಲಾಭ ಮಾಡ್ತೀವೋ ಇಲ್ವೋ, ಮಾರ್ಕೆಟ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದಾದ್ರು ಅರ್ಥ ಆಗುತ್ತಾ? ನಮಗ್ ಮೈನ್ ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಏನ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ. ಆ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಗೆ ಸೆಟ್ ಮಾಡ್ಕೊಡುತ್ತ. ಅಷ್ಟಿದ್ರೇನೆ ದೊಡ್ಡ ಪುಣ್ಯ ನಮ್ಗೆ. ಕರೆಕ್ಟಾ? ಸೊ ಅದು ನೆಕ್ಸ್ಟ್ ನೋಡಿ 1 ಅವರ್. ಅದು ನೆಕ್ಸ್ಟ್ 1 ಅವರ್ ಏನಾಗಿದೆ, 10 ಗಂಟೆ. ಸೊ ಮಾರ್ಕೆಟ್ ಹೊರಗೋಯ್ತು. ಹೊರಗೋಗಿದ್ದ ಕ್ಯಾಂಡಲಿನ ಲೋ ಅನ್ನು ಬ್ರೇಕ್ ಮಾಡಿಲ್ಲ. ನಾವು ಅದ್ರಲ್ಲಿ ಹೇಳಿದಾಗೆ ವಿಚಾರವಾಗಿ ಅದ್ರಲ್ಲೆಲ್ಲ ಡೀಟೇಲ್ ಇದೆ, ಬಟ್ ಇವೊಂದು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಲೋ ಬ್ರೇಕ್ ಆಗ್ಲಿಲ್ಲ. ಬ್ರೇಕ್ ಆಗ್ಲಿಲ್ಲ, ಒಳಗ್ ಬಂದು ಮಿಡ್ ಪಾಯಿಂಟ್ ಅನ್ನ ರಿಟೆಸ್ಟ್ ಮಾಡಿ ಮತ್ತಿರ್ಗಾ ಅದೇ ಜಾಗದಲ್ಲಿ ಇದೆ. ಕರೆಕ್ಟಾ? ಸೊ ನಮ್ಗಲ್ಲಿ ಕ್ಲಾರಿಟಿ ಸಿಕ್ತು. ಓಕೆ, ಇವ್ರು ಹೋಗ್ತಾ ಇಲ್ಲ, ಸೊ ನಾವ್ ಏನ್ ಮಾಡ್ಬೇಕು? ಸೊ ಈಗ ಅದು ನೆಕ್ಸ್ಟ್ ನೋಡಿ 1 ಅವರ್. ಇದ್ರೊಟ್ಟಿಗೆ 12 ಗಂಟೆ ಝೋನ್ ಸೇರಿಸಿದಾಗ ಅದು ಇನ್ನೂ ಪವರ್ಫುಲ್, ಅದು ಬೇರೆ. ಸೆಕೆಂಡ್ ವಿಡಿಯೋದಲ್ಲಿ ನೋಡೋಣ. ಅದು ಇದ್ರಲ್ಲಿ ನೋಡಿ, ಹೊರಗೆ ಇದ್ದಾನೆ, ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಬಾಕಿ ಇದೆ. ಸೊ ರೀಟೆಸ್ಟ್ ಬಾಕಿ ಇದೆ ಅಂದ್ರೆ ಎಲ್ಲಿಂದ ಒಂದ್ ಕಡೆ ರಿವರ್ಸ್ ಆಗ್ಲೇಬೇಕು. ನಾವು ವೇಟ್ ಮಾಡ್ಬೋದು, ಅಥವಾ ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದ್ದು ಫಾಲ್ಸ್ ಬ್ರೇಕ್ಔಟ್ ಮಾಡ್ದ, ಹೊರಗಡೆ ಬಂದ, ಇಲ್ಲಿ ರೀಟೆಸ್ಟ್ ಆಗಿಲ್ಲ, ನಾವು ತಗೊಳಂಗೆ ಇಲ್ಲ. ಆದ್ರೂ ನೋಡಿ ಒಳಗ್ ಬಂದವನು ಮತ್ತಿರ್ಗ ಹೊರಗ್ ಬರಕ್ ಶುರು ಮಾಡ್ದ. ಒಳಗ್ ಬರಕ್ ಶುರು ಮಾಡ್ದವನು ಏನ್ ಮಾಡ್ದ, 12 ಗಂಟೆ ಒಳಗೆ 1 ಅವರ್ ಒಳಗೆ ಬಂದ, ನಂತರ ಮೂಮೆಂಟಮ್ ಕೊಟ್ಟ. ಫಾಲ್ಸ್ ಬ್ರೇಕ್ಔಟ್ ಲಾಸ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದ್ದಾನೆ. ಬಟ್ ನಮ್ಗೆ ಏನಾಯ್ತು, ನಮ್ಗೆ ಗೊತ್ತಾಯ್ತು ಇದು 1 ಅವರ್ ರೀಟೆಸ್ಟ್ ಆಗಿಲ್ಲಲ್ಲ, ನಾನ್ ಪಿ ತಗೊಳಂಗಿಲ್ಲ, ಇಲ್ಲ ಇಲ್ಲ ಅಂತ ಕೂತಿರ್ತೀವಿ. ಸಿ ರೀಟೆಸ್ಟ್ ಬರ್ತಾನೆ 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 ಕಾಯ್ತಿದ್ವಿ. ಸೊ ಎಲ್ಲಿ ತಗೊಬೇಕಂತ ಗೊತ್ತಿದ್ರೆ ಈ ಸಿ ನಲ್ಲಿ ಕೂತ್ಕೊಬಹುದು. ಸಿ ಕೂತ್ಕೊಳ್ಳೋಕೆ ರೀಸನ್ಸ್ ನಮ್ಮವ್ರಿಗೆ ಗೊತ್ತು, ಅದೇನ್ ಮಾಡ್ಬೇಕು ಅಂತ, ಹಾಗ್ ಮಾಡ್ತಾರೆ. ಓಕೆನಾ? ಇಲ್ಲಿ ನೋಡಿ ಅದೇ ತರ 1 ಅವರ್ ಝೋನ್ ಇಲ್ಲ ಆದಾಗ ಒಳಗೆ ಹೋಗ್ತಾ ಇಲ್ಲ, ಹೊರಗೆ ಬರ್ತಾ ಇದಾರೆ. ಮಿಡ್ ಪಾಯಿಂಟ್ ರಿಟೆಸ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಇಳಿದು ರಿಟೆಸ್ಟ್. ನೀವು ಇದೆಲ್ಲದ್ರದ್ದು ಮ್ಯಾಕ್ಸಿಮಮ್ ತಗೊಂಡು ಇದಕ್ಕಿಂತ ಕೆಳಗಡೆ ಬ್ರೇಕ್ ಆದಾಗ ನಾವು ತಗೊಳ್ತೀವಿ ಅಂದ್ರು, ಅಲ್ಲೇ ಇದ್ದು 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 ಕೊನೆಗೆ ಬ್ರೇಕ್ ಆಗಿ
ಒಂದು ಲಾಸ್ಟ್ ಕ್ಯಾಂಡಲ್ ಮೂವ್ಮೆಂಟ್ ಕೊಟ್ಟಿದ್ದಾನೆ ಅಷ್ಟೇ. ಸೊ ಇದು ಮಾರ್ಕೆಟ್ ಅಲ್ಲಿ ನೀವು ಕಲಿಬೇಕಾಗಿದ್ದು 1 ಅವರ್ ಝೋನಿನ ಪವರ್. 1 ಅವರ್ ಝೋನ್ ಅನ್ನೋದು ಸುಮ್ಮನೆ ಅಲ್ಲ, ಅದು ತುಂಬಾ ತುಂಬಾ ಪವರ್ಫುಲ್ ಟೂಲ್ ಅದು. ನೋಡಿ ಇಲ್ಲಿ ನೋಡಿ, 1 ಅವರ್ ಝೋನ್ ಮಿಡ್ ಪಾಯಿಂಟ್ ರಿಟೆಸ್ಟ್ ಮಾಡಿ ಹೊರಗೆ ಹೋಗಿ ತಿರ್ಗಾ ಬಂದು ಬಾಡಿ ರಿಟೆಸ್ಟ್ ಮಾಡಿ ಮೇಲೋದೋನು, ಆಮೇಲೆ 1 ಅವರ್ ರಿಟೆಸ್ಟ್ ಮಾಡಿದವನು ಫುಲ್ ರ್ಯಾಲಿ. ಕರೆಕ್ಟಾ? ಒಳಗಿಂದ ಹೊರಗೆ. ಇದಕ್ಕಿಂತ ಏನ್ ಬೇಕು ಸರ್? ಇದಕ್ಕಿಂತ ನಿಮ್ಗೆ ಬೇರೆ ಇಂಡಿಕೇಟರ್ ಬೇಕಾ? ಬೇರೆ ಯಾವ್ದಾರ ಸೆಟಪ್ ಬೇಕಾ? ಏನು ಬೇಡ, ಯಾವ್ದು ಬೇಡ. ಕ್ಯಾಂಡಲ್ ಸಿಂಪಲ್ ಆಗಿ ಹಾಕೊಳ್ಳಿ, 1 ಅವರ್ ವರೆಗೆ ಸುಮ್ಮನೆ ದೇವ್ರ ತರ ಕೂತ್ಕೊಳ್ಳಿ. ಅದಾದ್ಮೇಲೆ ಮಾರ್ಕೆಟ್ ಏನ್ ಹೇಳುತ್ತೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ಟ್ರೇಡ್ ಮಾಡಿ. ಸಿಂಪಲ್. ಏನ್ ಹೇಳಕ್ ಬರ್ತೀನಿ, ಆ 1 ಅವರ್ ಅಲ್ಲ ಅಷ್ಟು ಪವರ್ಫುಲ್ ಇದೆ. ಗ್ಯಾಪ್ ಅಪ್ ಆಗ್ಲಿ, ಗ್ಯಾಪ್ ಡೌನ್ ಆಗ್ಲಿ, ಎಂತ ಸಿಚುವೇಶನ್ ಬರ್ಲಿ, ಆ 1 ಅವರ್ ಸ್ಟ್ರಾಂಗ್ ಆಗಿದೆ. ಬೇಕಾದ್ರೆ ಗ್ಯಾಪ್ ಅಪ್ ಆಗಿದ್ದ ದಿವಸ ನೋಡೋಣ, ಗ್ಯಾಪ್ ಅಪ್ ಆಗಿದ್ದ ದಿವಸ ಯಾವ್ದಾರು ಇದೆಯಾ ನೋಡೋಣ. ಗ್ಯಾಪ್ ಅಪ್ ಆಗಿದ್ದು, ಗ್ಯಾಪ್ ಅಪ್ ಆದಾಗ ನೋಡಿ, ಇಲ್ಲಿ ಗ್ಯಾಪ್ ಅಪ್ ಆಗಿದ್ಯಾ? ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ವಾ? ತಗೊಳ್ಳಿ, 1 ಅವರ್ ಹಾಕೊಳ್ಳಿ. 1 ಅವರ್ ಆದ್ಮೇಲೆ ನೋಡಿ ಏನಾಗ್ತಿದೆ. 1 ಅವರ್ ಮೇಲ್ಗಡೆ ಹೋಗಿಲ್ಲ, ಇಳಿತಾ ಇದ್ದಾನೆ. 50% ಇಳಿತಾ ಇದ್ದಾನೆ. ಇಲ್ಲಿ ಓಪನಿಂಗು ದಾಟ್ತಾ ಇದ್ದಾನೆ. ಕೆಳವರೆಗೆ ಬರ್ಬೋದು, ಕೂತ್ಕೊಳ್ಳಿ. ಇಲ್ಲಿ ಹೊರಗೆ ಹೋದ, ರಿಟೆಸ್ಟ್ ಮಾಡಿ ವಾಪಸ್ ಹೋಗ್ತಾನ ನೋಡೋಣ ಅಂತ ನೋಡಿದ್ವಿ, ಬರ್ಲಿಲ್ಲ. ಒಳಗೆ ಕ್ಲೋಸ್ ಕೊಟ್ಟು ರಿಟೆಸ್ಟ್ ಮಾಡ್ತಾ ಇದ್ದಾನೆ. ಸೊ 50% ವರೆಗೆ ಹೋಗ್ತಾನೆ ಅಂತ ಹೇಳ್ಕೊಂಡು ಸಿ ನಲ್ಲಿ ಕೂತ್ಕೊಳ್ಳಿ. ಈಗ ಇಲ್ಲಿ ಈ ಸಿ ಅನ್ನ ಕುತ್ಕೊಬಹುದು, ಇಲ್ಲಿ ಓಪನಿಂಗ್ ದಾಟಿದ ಮೇಲಿಂದ ಕುತ್ಕೊಬಹುದು. ಯಾಕೆ 2 ಟ್ರೇಡ್ ಆಗಿಲ್ವಾ? ಎಂತ ಗ್ಯಾಪ್ ಅಪ್ ಸಿಚುವೇಶನ್ ಅಲ್ಲೂ ನಿಮ್ಗೆ 1 ಅವರ್ ಝೋನ್ ನಿಮಗೆ ಕ್ಲಾರಿಟಿ ಕೊಡ್ಲಿಲ್ವಾ? ಇದಕ್ಕೆ ಏನೇನ್ ಬೇಕು? ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಏನಾರು ಇದೆಯಾ? ಇಲ್ಲ. ಗ್ಯಾಪ್ ಡೌನ್ ಆದಾಗ ನೋಡಿ, ಗ್ಯಾಪ್ ಡೌನ್ ಆದಾಗ್ಲೂ ಹಾಗೆ. ಈಗ ಇಲ್ಲೂ ಅಷ್ಟೇ, ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಯ್ತು, ಕೆಳವರೆಗೆ ಇಳಿದು ಹತ್ತಿ ಎಲ್ಲ ಮಾಡ್ದ. ನೀವೇನ್ ಮಾಡ್ಬೇಕು? 1 ಅವರ್ ಆಯ್ತು, 1 ಅವರ್ ಆದ್ಮೇಲಿಂದ ಮೇಲ್ಗಡೆ ಹೋಗ್ತಾ ಇಲ್ಲ, ಇಲ್ಲಿ ಬರ್ತಾ ಇದ್ದಾನೆ. ಓಕೆ, ಮಿಡ್ ಪಾಯಿಂಟ್ ಅಲ್ಲಿ ತಗೊಳ್ಳೋದು, ಇಲ್ಲಿ ಕ್ಲೋಸ್ ಆದಾಗ ಬಿಡುದು, ಅಥವಾ ಮೇಲ್ಗಡೆ ಬ್ರೇಕ್ ಆಗ್ಲಿ ಅಂತ ಕಾಯುದು. ಒಟ್ಟು ಪೀನಲ್ಲಿ ಒಂದು ಕೂತ್ಕೊಳ್ಳತಾನೆ, ಆರಾಮಾಗಿ ಕೂತ್ಕೊಬೋದಾ? ವೆಯ್ಟ್ ಮಾಡ್ಬೋದಾ? ಇದು ಮಾರ್ಕೆಟ್ ಅಲ್ಲಿ ಬೇಕಾಗೋದು. ನಿಮ್ಮನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಅದು ಹೇಳ್ಕೊಡ್ಬೇಕು. ಆವಾಗ ನಿಮ್ಗೆ ಯಾವ ಇಂಡಿಕೇಟರ್ ಬೇಡ, ಎಲ್ಲ ನಿಮ್ಗೆ ಕೈಯಲ್ಲೇ ಇರುತ್ತೆ. ನೋಡಿ ಇಲ್ಲಿ ಪುಟ್ ಆಪ್ಷನ್ ಗ್ಯಾಪ್ ಡೌನ್ ಆಗಿದೆ, ಮೇಲ್ ಹೋಗ್ತಾ ಇಲ್ಲ, 50% ಲೆವೆಲ್ ಅಲ್ಲೇ ಟಚ್ ಆಗಿ ವಾಪಸ್ ಬರ್ತಾ ಇದ್ದಾನೆ. ಕರೆಕ್ಟಾ? ಇಷ್ಟು ಹೋಗ್ತಾನೆ ಇಲ್ಲ ಅಂತ ಕ್ಲಾರಿಟಿ ಇದ್ದಾಗ ನೀವು ಬ್ರೇಕ್ಔಟ್ ಗೆ ಟ್ರೈ ಮಾಡೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂತು. ಬ್ರೇಕ್ಔಟ್ ಮಾಡಲ್ಲ ಅಂತ ಕೂತ್ರು ಅಟ್ಲೀಸ್ಟ್ ಸಿ ಒಂದು ತಗೊಳಲ್ಲ, ಪಿ ಗೆ ಒಂದು ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಗ್ಯಾಪ್ ಡೌನ್ ಆಗಿದ್ರಿಂದ ಇಲ್ಲಿ ಬಂದು ರಿಜೆಕ್ಷನ್ ತಗೊಂಡಾಗ ಒಂದು ಟ್ರೈ ಸ್ಲೋ ಅಲ್ಲಿ ಬಂದಿದೆ. ಕರೆಕ್ಟಾ? ಸೊ ಗ್ಯಾಪ್ ಅಪ್ ಆಗ್ಲಿ, ಗ್ಯಾಪ್ ಡೌನ್ ಆಗ್ಲಿ, ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ, ಯಾವ ದಿನ ಎಂತ ನ್ಯೂಸ್ ಏನು ಬೇಕಾದ್ರೂ ಇರ್ಲಿ, ಮಾರ್ಕೆಟ್ ಅಲ್ಲಿ ಆ 1 ಅವರ್ ಝೋನ್ ನಿಮ್ಮನ್ನ ಸ್ಟ್ರಾಂಗ್ ಆಗಿರುತ್ತೆ. ಕರೆಕ್ಟ್? ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡಲ್ಲ. ಆ ನೀವು 1 ಅವರ್ ಅನ್ನ ನೀವು ನಂಬಬೇಕು. ನೀವು ನಂಬಿ ಆ 1 ಅವರ್ ಅಲ್ಲಿ ಕುತ್ಕೊಳ್ಳಿ, ಅದು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ 1 ಅವರ್ ಅನ್ನ ಬಿಡಬೇಡಿ, 12 ಗಂಟೆಯನ್ನು ಸೇರ್ಸ್ಕೊಳ್ಳಿ. ಇಬ್ಬರ ಜೋಡಿ ಒಳ್ಳೆ ರಸ್ತಮ್ ಜೋಡಿ ಆಗುತ್ತೆ, ನಿಮ್ಗೆ ಒಳ್ಳೆ ರೀತಿಯ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಮಾಡ್ಕೊಳ್ಳಿ, ಖುಷಿಯಲ್ಲಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.